ಪ್ರಿಯ ವೀಕ್ಷಕರೇ, ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕನ್ನಿಗೇರಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 30 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಇವರು 2 ಬಾರಿಗೆ ಒಂದು ಕನ್ನಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ, ಜೊತೆಗೆ ಮೊದಲನೇ ಬಾರಿಗೆ 5 ವರ್ಷ ಒಂದು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ, ಈಗಲೂ ಕೂಡ ಒಂದು ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಕೋಳಿಕೇರಿ ಭಾಗದ ಗಜಾನನ ಯುವಕ ಮಂಡಳ ಅದರೊಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ವಿಲೇಜ್ ಫಾರೆಸ್ಟ್ ಕಮಿಟಿಯ ಒಂದು 9 ವರ್ಷ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಬರ್ತಿದ್ದಾರೆ. ಜೊತೆಗೆ ಒಂದು ಗೌರ್ಮೆಂಟ್ ಕಿರಿಯ ಪ್ರಾಥಮಿಕ ಶಾಲೆ ಕೋಳಿಕೇರಿ ಇದರ ಒಂದು SDMC ಒಂದು ಅಧ್ಯಕ್ಷರಾಗಿ 2 ಬಾರಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಗ್ರಾಮದೇವಿ ದೇವಸ್ಥಾನ ಕಮಿಟಿಯ ಒಂದು ಸದಸ್ಯರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ನಾಗೇಶ್ ನಾರಾಯಣ್ ಗೌಡೆ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ನಾಗೇಶ್ ಸರ್, ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 30 ವರ್ಷ ಆಯ್ತು. ತಾವು ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಭಾಗದಲ್ಲಿ ಚಿರಪರಿಚಿತರಾಗಿದ್ದೀರಿ. ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ, ತಮ್ಮ ಹೆಸರು ಹೇಳಿ ಸರ್. ನಾಗೇಶ್ ನಾರಾಯಣ್ ಗೌಡೆ. ನನ್ನ ತಂದೆ ಹೆಸರು ನಾರಾಯಣ್ ಮಾದೇವ್ ಗೌಡೆ, ತಾಯಿ ಹೆಸರು ಸಾವಿತ್ರಿ ನಾರಾಯಣ್ ಗೌಡೆ. ಓಕೆ. ನನ್ಗೆ ಒಂದು ತಮ್ಮ ಇದ್ದಾರೆ, 3 ತಂಗಿದಕ್ಕಳಿದ್ದಾರೆ. ನಾನು 5ನೇ ಅಷ್ಟೇ ಓದ್ಲಿಕ್ಕೆ ಅವಕಾಶ ಆಯ್ತು. ನಾನು ಕೃಷಿಯಲ್ಲಿ ನಮ್ಮ ತಂದೆಯ ಜೊತೆ ಹೋಗ್ಬೇಕಾಯ್ತು. ಕಡೆಗೆ ಅವರಿಗೆ ಶಿಕ್ಷಣಕ್ಕೆ ತೊಂದರೆ ಆಯ್ತು. ಆ ಕಾರಣದಿಂದಾಗಿ ನಾನು ಕೃಷಿಯಲ್ಲಿ ಹೋದೆ. ಅದ ನಂತರ ನನ್ಗೆ ಹಿಂಗೆ ಕಷ್ಟದಲ್ಲಿ ನಾವು ನಮ್ಮ ತಂದೆಯವರು ಸಾಕ್ಲಿಕ್ಕೆ ಇದಾದ. ಮೊದಲಿನ ಕಾಲದಲ್ಲಿ ಬಹಳ ಕಷ್ಟ ಇತ್ತು. ಈ ಕಾಲದಲ್ಲಿ ಕಷ್ಟ ಇಲ್ಲ. ಅವಾಗ ಯಾವ್ದು ಗಾಡಿ ಇಲ್ಲ ಆಗುತ್ತೆ, ಏನೂ ಇಲ್ಲ ಆಗುತ್ತೆ, ಭಾರಿ ಕಷ್ಟ ಇತ್ತು. ನಾನು ಸೈಕಲ್ ಮೇಲೆ ಓಡಾಡ್ಕೊಂಡು ನಮ್ಗೆ ಇದು ಮತ್ತೆ ಈಗೆಲ್ಲ ಬೈಕ್ ಇದೆ, ಎಲ್ಲ ಇದೆ. ಬಹಳ ಕಷ್ಟ ಆಯ್ತು, ಓದಿಸಕ್ಕೂ ಕಷ್ಟ ಆಯ್ತು. ಆ ತರದಿಂದ ಕೃಷಿ ಜೀವನದಲ್ಲಿ ಮೊದ್ಲಿಂದ ಮಾಡ್ತಾ ಬಂದ್ವಿ. ಕಡೆಗೆ ಹಿಂಗೆ ಬರ್ತಾ 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 ಕಡೆಗೆ ನಮ್ಗೆ ವಯಸ್ಸಾದಂಗೆ ಹಿಂಗೆ ಮನೆಗೆ ಬರ್ತಾ ಇದ್ರು, ಹಿಂಗೆ ಹೆಣ್ಬಿಲ್ ಹಚ್ಚಲಿಕ್ಕೆ ಬರ್ತಾ ಇರ್ತಿದ್ರು ಇಲೆಕ್ಷನ್ ಬಂದವಾಗ. ಆ ಟೈಮ್ ನಲ್ಲಿ ಅವ್ರ ಜೊತೆಲಿ ಹೋಗಿ ನಮ್ಗೆ ಸ್ವಲ್ಪ ರಾಜಕೀಯಲ್ಲಿ ಇದು ಆದ್ರು ಬಿಟ್ರೆ, ಕಡೆಗೆ ಅಲ್ಲಿಂದ ನಮ್ಗೆ ಹೆಬ್ಬಾರ್ ಸಾಹೇಬ್ ಅಂತರು ಇದ್ರು. ಅವ್ರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ರು ನಮ್ಗೆ. ನೀನು ನಮ್ ಒಳ್ಳೆ ಹುಡುಗ ಇದ್ದೀಯಾ, ನೀನು ಬರ್ಬೇಕು ಇದ್ರಲ್ಲಿ ರಾಜಕೀಯದಲ್ಲಿ, ನೀನು ಮೆಂಬರ್ ಆಗ್ಬೇಕು, ನಮ್ ಪಂಚಾಯತಿಗೆ ಮೆಂಬರ್ ಆಗ್ಬೇಕು. ಅಲ್ಲಿಂದ ಶುರು ಆಯ್ತು ಸರ್ ನನ್ನ ರಾಜಕೀಯ. ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತದೆ ಸರ್ ಸುತ್ತಮುತ್ತ? ಸರ್ ನಮ್ಮಲ್ಲಿ 6 ವಾರ್ಡ್ ಇದೆ ಸರ್. ಕಣ್ಣಿಗಿರಿ ಗ್ರಾಮ ಪಂಚಾಯತ್ 6 ವಾರ್ಡ್ ಇದೆ ಸರ್. ಅದ್ರ ಮಜ್ರೆ ಬಿಟ್ಟು 6 ವಾರ್ಡ್ ಇದೆ. ಮಜ್ರೆ ಬೇರೆ ಆದ್ರೆ ವಾರ್ಡ್ ನಲ್ಲಿ 2-3 ಮಜ್ರೆ ಇರ್ತದೆ ಸರ್. ಹಿಂಗೆಲ್ಲ ಇದೆ ನಮ್ ಅಂದ್ರೆ ಸುಮಾರು ಎಷ್ಟು ಹಳ್ಳಿಗಳು ಬರ್ತದೆ ಸರ್? ಸರ್ ನಮ್ಮಲ್ಲಿ ಸಾಧಾರಣ ಒಂದು 6 ವಾರ್ಡ್ ಅಂದ್ರೆ ಸಾಧಾರಣ. ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ಈ ಭಾಗದಲ್ಲಿ ವಿಸ್ತೀರ್ಣ ಜಾಸ್ತಿ ಇರ್ತದೆ ಸರ್. 15ರಿಂದ 16 ಮಜರೆಗಳು ಬರ್ತಾವ ಸರ್, ಎಲ್ಲ ಸೇರಿಸಿ. ಓಕೆ. ಅಂದ್ರೆ ಯಾವ ರೀತಿ ಇದೆ ಸರ್ ಅಲ್ಲೆಲ್ಲ ಈಗ ಒಂದು ವ್ಯವಸ್ಥಿತವಾಗಿ ಕುಡಿಯೋ ನೀರಾಗ್ಲಿ, ಈಗ ಸಿಸಿ ರೋಡ್ ಕೆಲವೊಂದ್ ಕಡೆ ನಮ್ಮಲ್ಲಿ ಹೆಚ್ಚಾಗಿ ಇಲ್ಲೇ ಆಗದೆ, ಬಾಕಿ ವಾರ್ಡ್ ನಲ್ಲಿ ಹೆಚ್ಚಾಗಿ ಸ್ವಲ್ಪ ಆಗಿದೆ. ಕುಡಿಯೋ ನೀರು ವ್ಯವಸ್ಥೆ ಜಲ್ ಮಿಷಿನ್ ಕೆಲವೊಂದ್ ಕಡೆ ಆಗದೆ. ಕೆಲವೊಂದು ಪಂಚಾಯತಿಂದಾನು ಕಡೆ ಮನೆಗೆ ಮಾಡಿಕೊಟ್ಟಿದ್ದೇವೆ. ಎಲ್ಲ ಪಂಚಾಯತ್ ಕುಡಿಯೋ ನೀರಿಗೆ ತೊಂದರೆ ಯಾವ್ದು ಆಗ್ತಾ ಇಲ್ಲ. 1-2 ಮನೆ ಇದ್ರೆ ಸ್ವತಃ ಪಂಚಾಯತಿ ಬೋರ್ವೆಲ್ ಹೊಡೆದು ಅವರಿಗೆ ನೀರು ಕೊಡ್ತಾ ಇದ್ದೇವೆ ಸರ್. ಒಂದು ಗುಂಪು ಮನೆ ಇದ್ದಲ್ಲಿ ನಳ ಕಲೆಕ್ಷನ್ ಕೊಟ್ಟು ಮಾಡಿದ್ದೇವೆ. ಅದು 1-2 ಮನೆ ಇದ್ದಲ್ಲಿ ಅಲ್ಲಿ ಬೋರ್ ಹೊಡೆದು ಅವರಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ ನಾವು. ಈಗ ಸರ್ ಅಂದ್ರೆ ಎಲ್ಲ ಯುವಕರದ್ದು ಒಂದು ಕನಸಿರ್ತದೆ, ನಾನೇನೋ ಒಂದು ವ್ಯವಸ್ಥಿತವಾಗಿ ಓದಿ ಒಂದು ಒಳ್ಳೆ ನೌಕರಿ ಹಿಡಿಬೇಕು, ಒಂದಿಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತ. ಈಗ ತಾವು ಒಂದು ರಾಜಕೀಯ ಒಂದು ಸೆಳೆತಕ್ಕೆ ಒಳಗಾಗ್ತೀರಿ ಸರ್. ಈಗ ಮೊಟ್ಟ ಮೊದಲ ಒಂದು ಎಲೆಕ್ಷನ್ ನಿಲ್ಲುವಂತ ಪ್ರಸಂಗ ಬಂದಾಗ ಹೇಗಿತ್ತು ಆವಾಗಿನ ಒಂದು ಅನುಭವ? ಅವಾಗ ನನ್ಗೆ ಇದು ಎಲೆಕ್ಷನ್ ಅಂದ್ಕೊಳ್ಳಿ ಒಂಥರ ಹುಚ್ಚಿತ್ತು. ಎಲೆಕ್ಷನ್ ನಲ್ಲಿ ಆ ತರ ರಾಜಕೀಯ ಮಾಡ್ಬೇಕು ಅಥವಾ ನನ್ಗೆ ಇದು ನೌಕರಿಗೆ ಹೋಗ್ಬೇಕು ಆ ಆಸೆ ಇಲ್ಲಾಗಿತ್ತು ನನ್ಗೆ. ಆ ಆಸೆ ಇಲ್ಲಾಗಿತ್ತು. ನಮ್ ಜೀವನ ಗದ್ದೆಯಲ್ಲಿ ನಮ್ ಜಮೀನ್ ಇದೆಲ್ಲ, ಜಮೀನಲ್ಲೇ ನಡೀತಿತ್ತು. ನನ್ಗೆ ರಾಜಕೀಯ ಮಾಡ್ಬೇಕಂತ ಉದ್ದೇಶ ಇತ್ತು. ನಮ್ಗೆ ಬಾಕಿ ಎಲ್ಲ ಕೆಲಸ ಇಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಆ ಉದ್ದೇಶ ಇಲ್ಲಾಗಿತ್ತು ನನ್ಗೆ. ಅವಾಗ ಏನಾದ್ರು ಒಂದು ಕನ್ಸ್ ಕಂಡಿದ್ರ ಸರ್? ಯಾಕಂದ್ರೆ ಅವಾಗ ಸಮಸ್ಯೆಗಳು ಜಾಸ್ತಿ, ಊರಲ್ಲಿ ಏನು ಡೆವಲಪ್ ಇಲ್ಲ, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಇಷ್ಟೊಂದೆಲ್ಲ ಅನುದಾನ ಒಂದು ಬರ್ತಿದ್ದಿಲ್ಲ. ಮುಂದೊಮ್ಮೆ ನಾನೇನಾದ್ರೂ ಒಂದು ರಾಜಕೀಯದಲ್ಲಿ ಬಂದು ಏನಾದ್ರೂ ಸುಧಾರಣೆ ಮಾಡ್ಬೇಕಂತ ಏನಾದ್ರು ಕನಸು ಕಂಡಿದ್ರ? ಕಂಡಿದ್ದೆ ನಾನು ಕನಸು ಕಂಡಿದ್ದೆ ಅಂದ್ರೆ, ನಾವು ಮೊದ್ಲೇ ಇಷ್ಟು ದೊಡ್ಡ ಕಲ್ಲಲ್ಲಿ ರಾಡಿ ಆಗಿತ್ತು, ಇಷ್ಟಿಷ್ಟು ಕಾಲಲ್ಲಿ ರಾಡಿ ಆಗ್ತಿತ್ತು, ಓಡಾಡ್ಲಿಕ್ಕೆ ರಸ್ತೆ ಅಲ್ಲ. ನಮ್ಗೆ ಕನಸು ಕಂಡಿತ್ತು ಅಂದ್ರೆ ಶಿಶಿ ರಸ್ತೆ ಅಂತ ಮಾಡ್ಕೊಂಡು ನಾವು ಒಳ್ಳೆ ಇದರಲ್ಲಿ ಓಡಾಡ್ಬೇಕು. ನಾವು ಆ ಕಲ್ಲಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗಿತ್ತು. ಇಲ್ಲಿ ಒಳಗಡೆ ಯಾವ್ದು ಗಾಡಿಗಳು ಬರ್ಲಿಕ್ಕೆ ಆಗ್ತಾ ಇಲ್ಲ, ರಾಡಿ ಇತ್ತು ಮೊದ್ಲೆಲ್ಲ. ಹಂಗಾಗಿ ನಾವು ಆ ಕನಸಿತ್ತು ನಮ್ಗೆ, ರೋಡ್ ಮಾಡ್ಬೇಕು, ಕುಡಿಯಲಿ ನೀರು ನಾವು
ಒಂದು ಬಾವಿ ಇದ್ರೆ 1 ಕಿಲೋಮೀಟರ್ ನೀರು ಹೊತ್ಕೊಂಡು ಬರ್ಬೇಕು ಹೊಡದಲ್ಲಿ. ಓಕೆ ಆ ವ್ಯವಸ್ಥೆ ಇತ್ತು. ಕಡೆಗೆ ಗ್ರಾಮ ಪಂಚಾಯತ್ ವ್ಯವಸ್ಥೆಯಿಂದ ಬೋರ್ವೆಲ್ ಹಾಕಿ ಅಲ್ಲಿಂದ ಮನೆಗೆ ನಳ ಇದು ಮಾಡ್ಕೊಂಡು ಆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಹ್ಮ್ ಕರೆಂಟ್ ಇಲ್ಲ, ಕರೆಂಟ್ ತರಿಸಿ ಮನೆಗೆ ಕರೆಂಟ್ ಆಯ್ತು. ದಾರಿ ದೀಪ ಸುಧಾ ಅಲ್ಲಿಂದ ಮಾಡಿದ್ದೇವೆ ನಾವು. ಎಲ್ಲಾ ಇದಕ್ಕೆ ಊರಲ್ಲಿ ದಾರಿ ದೀಪ ಇದೆ ಸರ್ ಈಗ. ಓಕೆ 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 ಈಗ ಸುತ್ತಮುತ್ತಲ ತಮ್ಮ ಗ್ರಾಮ ಪಂಚಾಯತಿ ಏನಿದೆ ಒಂದು ಅರಣ್ಯ ಪ್ರದೇಶದಿಂದ ಕೂಡಿದೆ. ಹೌದು. ಯಲ್ಲಾಪುರ ಭಾಗ ಅಂತಂದ್ರೆ ಹೆಚ್ಚು ಅಂತಂದ್ರೆ ಫಾರೆಸ್ಟ್ ಲ್ಯಾಂಡೇ ಜಾಸ್ತಿ. ಹೌದು. ಹೇಗಿತ್ತು ಸರ್ ಅವ್ರ ಜೊತೆಗಿನ ತಮ್ಮ ಒಂದು ಅವಿನಾಭಾವ ಸಂಬಂಧ ಎಲ್ಲ? ಅದು ಮೊದ್ಲೇ ನಮ್ಗೆ ಒಳ್ಳೆ ತೀರದಿಂದ ನೋಡಿಲ್ಲ. ಒಂದು ಖಾಕಿ ಬಟ್ಟೆ ಆದ್ರೆ ನಮ್ ಜನ ಎಲ್ಲ ಓಡ್ ಹೋಗ್ತಿದ್ರು ಮೊದ್ಲೇ ಎಲ್ಲ. ಮೊದ್ಲೇ ಕಡೆಗೆ ಈ ಗ್ರಾಮ ಅರಣ್ಯ ಸಮಿತಿ ಮಾಡಿದ ಅವ್ರದ್ದು ನಮ್ದು ಜಂಟಿಯಾಗಿ ಆಯ್ತು. ಜಂಟಿ ಅವ್ರದ್ದು ನಮ್ದು ಇದು ಆಗಿ ಓಕೆ ಅವಾಗಿಂದ ಒಳ್ಳೆ ಇದು ಬಂತು. ಹಾ. ಕಾಡು ಉಳಿಸ್ರಿ, ನಿಮ್ಗೆ ಇದು ಗಾಳಿ ಮಳೆ ಇದು ಬರ್ತದೆ, ಹ್ಮ್. ಅದರಿಂದ ನಾವು ಒಳ್ಳೆಯಾಗಿ ನಡಲಿಕ್ಕೆ ಆಗ್ತದೆ ಅಂತ ಹೇಳಿ ಅವರೇ ನಮ್ಗೆ ಹೇಳಿ ಇಲ್ಲಿ ಮೀಟಿಂಗ್ ಕರೆಸಿ ಎಲ್ಲ ಹೇಳಿ ಅವಾಗಿಂದ ನಾವು ಜಂಟಿಯಾಗಿ ಇದ್ದೇವೆ ಈಗ. ಅಂದ್ರೆ ಕೃಷಿ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ ಆಗ್ತಿತ್ತ ಸರ್ ಅವ್ರ ಕಡೆಯಿಂದ ಏನಾದ್ರು? ಮೊದ್ಲೆಲ್ಲ ತ್ರಾಸ ಆಗ್ತಿತ್ತು ಕೃಷಿ ಮಾಡ್ಲಿಕ್ಕೆ. ಈಗೆಲ್ಲ ಏನ್ ತ್ರಾಸ ಆಗ್ತಾ ಇಲ್ಲ. ನಾವೆಲ್ಲ ಈಗ ಹೊರ ಹೋಗ್ತಾ ಇಲ್ಲ. ನಮ್ಗೆ ಅಲ್ಲಿ ಮಾಡಿಕೊಟ್ಟಿದ್ದಷ್ಟೇ ಈಗ ಮಾಡ್ತಾ ಇದ್ದೇವೆ. ಈಗೆಲ್ಲ ಅತಿಕ್ರಮಣ ಹೆಚ್ಚಿಗೆಲ್ಲ ಮಾಡ್ಲಿಕ್ಕೆ ಕೊಡುದಿಲ್ಲ. ಮೊದ್ಲೆಲ್ಲ ಮಾಡಿದ್ದು ಮುಗಿದು ಹೋಗಿದೆ ಅದೆಲ್ಲ. ಓಕೆ. ವಿಲೇಜ್ ಫಾರೆಸ್ಟ್ ಕಮಿಟಿ ಕನ್ನಿಗೇರಿ ಒಂದು ಕೋಳಿಗೇರಿ ಭಾಗದಲ್ಲಿ ತಾವೀಗ ಒಂದು 9 ವರ್ಷದಿಂದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದೀರಿ. ಅವ್ರ ಕಡೆಯಿಂದ ಗ್ರಾಮ ಪಂಚಾಯಿತಿಗೆ ಗ್ರಾಮಗಳಿಗೆ ಏನೆಲ್ಲ ಒಂದು ಸೌಲಭ್ಯ ಸಿಕ್ಕಿದೆ? ನಮ್ಗೆ ಜಪಾನ್ ದೇಶದಿಂದ ಮೊದ್ಲೇ 75,000 ಬೀಜದನ ಅಂತ ಕೊಟ್ಟರು. ಕಡೆಗೆ 1 ಲಕ್ಷ ಹಾಕಿದ್ರು ಅವರು. Okay. ಇಲ್ಲಿ ಅಭಿವೃದ್ಧಿ ಆಗ್ಬೇಕು, ಅರಣ್ಯ ಅಭಿವೃದ್ಧಿ. ಇಲ್ಲಿ ಅಭಿವೃದ್ಧಿ ಆದ್ರೆ ಅವರಿಗೆ ಗಾಳಿ ಹೋಗ್ತದೆ. ಈ ಗಾಳಿಯಿಂದ ಅವರು ಜೀವನ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ. ಇಲ್ಲಿ ಗಾಳಿ, ಅಲ್ಲಿ ಮರಗಳು ಇಲ್ಲ ಆಗಿತ್ತು. ಓಕೆ. ಆ ಕಾಲದಲ್ಲಿ ನಮ್ಗೆ ದುಡ್ಡು ಹಾಕಿದ್ರು ಅವರು. ನಾವು 5 ಸಂಘಕ್ಕೆ ಅದು ಬಡ್ಡಿ ದರದಲ್ಲಿ ಕೊಟ್ಟಿವಿ. ಒಂದು 50 ಪೈಸಾ ಬಡ್ಡಿಗೆ ದುಡ್ಡು ಕೊಟ್ಟಿ ಆ ಬಡ್ಡಿ ದುಡ್ಡಲ್ಲಿ ಒಟ್ಟಾಗಿ ದುಡ್ಡನ್ನ ಅದಕ್ಕೆ ಕಾಡಲ್ಲಿ ಇವರು ಕಟ್ಗಿ ಕಡಿತಾರಲ್ಲ, ಕಟ್ಗೆ ನಾಶ ಆಗ್ತದೆ ಅಂತ ಹೇಳಿ ಮನೆಗೆ ಒಲೆ ಮತ್ತೆ ಗ್ಯಾಸ್ ಸಿಲಿಂಡರ್ ಎಲ್ಲಾ ಮನೆಗೆ ಹಂಚಿದ್ದೇವೆ ನಾವು. ಓಕೆ. ಕಡೆಗೆ 16 ಏನು ಕಡೆಗೆ ಬಾಯ್ಲರ್ ಕೊಟ್ಟಿದ್ದೇವೆ, ನೀರ್ ಕಾಸ್ಲಿಕ್ಕೆ ಅವರಿಗೆ ಬಾಯ್ಲರ್ ಕೊಟ್ಟು ಆ ಸೇವೆಯನ್ನು ಮಾಡಿದ್ದೇವೆ ಈಗ. ಜೊತೆಗೆ ತಾವು 2 ಬಾರಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದೀರಿ ಕಣ್ಣಿಗೇರಿ ಗ್ರಾಮ ಪಂಚಾಯತಿಯಲ್ಲಿ. ಮೊದಲನೇ ಬಾರಿಗೆ 5 ವರ್ಷ ಉಪಾಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡಿದಿರಿ ಸರ್. ಹೇಗಿತ್ತು ಅನುಭವ? ಅನುಭವ ಒಳ್ಳೇದಿತ್ತು. ಆ ಕಾಲದಲ್ಲಿ ಅನುದಾನನು 42 ಲಕ್ಷ ಇಡೀ ಪಂಚಾಯತಿಗೆ ಬರ್ತಿತ್ತು. ಅನುಭವ ಒಳ್ಳೆ ಇತ್ತು. ಅಲ್ಲಿ ಶಾಲೆ ಹತ್ರ ನೀರ್ ಮಾಡೋದು, ಊರಲ್ಲಿ ನೀರ್ ಮಾಡೋದು, ನೀರಿನ ವ್ಯವಸ್ಥೆ ಆಗಲಿ, ಗಟಾರ್ ಚರಂಡಿ ಆಗಲಿ ಎಲ್ಲ ಆ ಇದರಲ್ಲಿ ಮಾಡಿದ್ದೇವೆ ನಾವು. ದಾರಿ ದೀಪದಾಗ್ಲಿ ಆ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ. ಪ್ರತಿಯೊಂದು ರಸ್ತೆಗೆ ದಾರಿ ದೀಪ ಹಾಕೋದಾಗ್ಲಿ ಯಾವ್ದು ತೊಂದರೆ ಆಗೋದಿಲ್ಲ ಆಗಿತ್ತು. ಎಲ್ಲಾ ಗಿಡ ಕಂಟಿಗಳು ಹೊಡೆದು ಕ್ಲೀನ್ ಮಾಡೋದು ರಸ್ತೆ ಎಲ್ಲ. ಈತೆಲ್ಲ ಕೆಲಸಗಳು ಮಾಡ್ತಾ ಬಂದಿದ್ದೇವೆ ಮೊದ್ಲಿಂದ ನಾವು. ತಮ್ಮ ಊರ್ ಬಗ್ಗೆ ಗಮನ ಹರಿಸಿ ಸಾಕಷ್ಟು ಒಂದು ಕೆಲಸ ಕಾರ್ಯ ಮಾಡ್ತಿದ್ರಿ. ಗಣೇಶೋತ್ಸವದ ತಾವು ಒಂದು ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡ್ತೀರಿ. ಗಣೇಶನ ಪ್ರತಿ ವರ್ಷ ಇಡ್ತಿದ್ರ ಸರ್? ಅಲ್ಲಿ ಗಣೇಶ ಉತ್ಸವ ಸಮಿತಿ ವಿವೇಕಾನಂದ ಅಂದ್ರೆ ಹೆಸರು ಇಟ್ಕೊಂಡಿದ್ವಿ. ಕಡೆಗೆ ಇಲ್ಲಿ ಹುಡುಗರು ಈಗ ಸದ್ಯಕ್ಕೆ ಅದರ ನಂತರ ಇಟ್ಕೊಂಡು ಒಂದು ಗಣೇಶ ಸಮಿತಿಯನ್ನು ಗಣೇಶನೇ ಇಡ್ತಾರೆ ಸರ್. ಓಕೆ ಓಕೆ. ಜೊತೆಗೆ ತಮ್ಗೆ ಒಂದು ಗ್ರಾಮ ದೇವಿ ದೇವಸ್ಥಾನ ಕಮಿಟಿಯಲ್ಲಿ ತಾವು ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಳ್ತೀರಿ. ದೇವಸ್ಥಾನದ ಬಗ್ಗೆ ಹೇಳಿ ಸರ್, ಏನೆಲ್ಲ ವಿಶೇಷತೆ ಇದೆ? ದೇವಸ್ಥಾನ ಮೊದಲೇ ಸರ್ 2 ಇದು ಹಂಚಿಂದಿತ್ತು, ಹಿಂಗೆ ಸಣ್ಣದಿತ್ತು. ಅದು ಹಳೆ ಕಾಲದಲ್ಲಿ ನಮ್ಮ ಅಜ್ಜನ ಕಾಲದಲ್ಲಿ ಕಟ್ಟಿದ್ದದು. ದೇವ್ರಿದ್ರಲ್ಲಿ ಅದರಲ್ಲಿ. ಕಡೆಗೆ ಹಿಂಗೆ ಊರಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು ದೇವಸ್ಥಾನ ಒಳ್ಳೆ ದೇವಸ್ಥಾನ ಕಟ್ಟಬೇಕಂತ ಹೇಳಿ ಎಲ್ಲಾ ಮನೆಗೆ 1,000 5,000 ಹಂಗೆ ಪಟ್ಟಿ ಹಾಕಿ ಮನೆ ಕೂಡಿಸಿ ಊರವರು ಸುಧಾ ಅಲ್ಲಿ ದುಡಿಲಿಕ್ಕೆ ಬಂದ್ರು. ಈಗ ತಂಡ ಮಾಡಿ ಒಂದು 10 ಜನ ತಂಡ ಮಾಡಿದ್ರು, ದುಡಿಲಿಕ್ಕೆ ಬಂದ್ರು. ಏನಿಲ್ಲ ಸಿಸಿ ದೇವಸ್ಥಾನ ಆಗದ. ಈಗ ಕೆಳಗಿಂದ ಫೌಂಡೇಶನ್ ಹಾಕಿ ಸ್ಲ್ಯಾಬ್ ವರೆಗೆ ಹಾಕಿ ಅದರಲ್ಲಿ ದೇವರು ಕುಳಿಸಿ ಪೇಂಟಿಂಗ್ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿ ಇಷ್ಟೆಲ್ಲ ಕೆಲಸ ಆಗತ್ತೆ ಸರ್ ದೇವಸ್ಥಾನದಲ್ಲಿ. ಈ ತರ ಕೆಲಸ ಮಾಡಿಸಿದ್ದೇನೆ. ನಮ್ಗೆ ಊರಿನವ್ರು ಒಂದು ಜವಾಬ್ದಾರಿ ಕೊಟ್ಟದ್ದು, ಅದು ಮಾಡ್ಬೇಕಪ್ಪ ನೀನು ಅಂತೇಳಿ. ಆ ಜವಾಬ್ದಾರಿಯಿಂದ ನಾನು ಅಷ್ಟು ಕೆಲಸ ಮಾಡಿ ಹೊಸದಾಗಿ ಕಮಿಟಿ ಮಾಡಿ ನಾನು ಅಲ್ಲಿಂದ ಬಿಟ್ಟು ಕೊಟ್ಟಿದ್ದೇನೆ. ನಮ್ಮ ಮಗ ಇದ್ದಾನೆ, ಈಗ ಸದಸ್ಯ ಇದ್ದಾನೆ ಮಗ. ಓಕೆ. ಇಷ್ಟೆಲ್ಲ ಒಂದು ಜವಾಬ್ದಾರಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ ಸರ್ ಊರಲ್ಲಿ, ಏನ್ ಅನ್ಸುತ್ತೆ ತಮ್ಗೆ? ನಮ್ಗೆ ಖುಷಿ ಅನಿಸುತ್ತೆ. ಮಾಡ್ಬೇಕಾದ್ರೆ ಊರಲ್ಲಿ ಒಂದು ಒಳ್ಳೇದಾದ್ರೆ ನಮ್ಗೆ ಖುಷಿ ಅನಿಸುತ್ತೆ. ಯಾರು ನಮ್ಗೆ ಕೇಳಿಕ್ ಬಂದ್ ನಾವ್ ಯಾವ್ದು ಕೆಲಸ ಇಲ್ಲ ಅಂತ ಹೇಳಿದ್ರು, ನಮ್ ಕೆಲಸ ಬದಿಗಿತ್ತು ಅವ್ರ ಕೆಲಸ ಮಾಡ್ಕೊಡ್ತೇನೆ ನಾನು. ಎಲ್ಲಿ ಇರ್ಲಿ, ಯಲ್ಲಾಪುರ ಹೋಗಲಿ, ಯಾವ್ದು ಬ್ಯಾಂಕ್ ನಲ್ಲಿ ಆಗ್ತದೆ, ಒಂದು ಆಫೀಸ್ ನಲ್ಲಿ ಏನೆಲ್ಲ ಹೋಗುವ ಅಂದ್ರೆ ನಾನು ನನ್ನ ಬಟ್ಟೆ ಹಾಕಿ ನಡೆದೆ. ನಾನು ಮನೇಲಿ ಹೇಳ್ತೀನಿ ಇಂಥ ಕೆಲಸ ಇದೆ ನಾನು ಹೋಗ್ತೇನೆ ಅಂತ ಹೇಳ್ತೇನೆ. ಆ ಜನರ ಕೆಲಸ ನಾನು ಮೊದ್ಲು ಮಾಡ್ಕೊಡ್ತೇನೆ ಸರ್. ನನ್ಗೆ ಆಸಕ್ತಿ ಇದೆ ಆ ಜನರದ್ದು ಮಾಡ್ಕೊಡುದು. ಅದರಿಂದ ನಾನು ಈ ಜನರ ಕೆಲಸದಲ್ಲಿ ನಾನು ವೃದ್ಧಾಪ್ಯತನ, ವಿಧವಾ ಮತ್ತೆ ಮನಸ್ವಿನಿ, ಇದು ಸಂಧ್ಯಾ ಸುರಕ್ಷೆ ಎಲ್ಲ ಸರ್ ನಾನು ಕಡಿಮೆ ಅಂದ್ರು ನಾನು ಒಂದು 235 ಜನರದ್ದು ಮಾಡಿದ್ದೇನೆ ಈ ಗ್ರಾಮದಲ್ಲಿ, ಈ ವಾರ್ಡದಲ್ಲಿ ಸರ್ ನಾನು. ಓಕೆ ಓಕೆ ಓಕೆ. ಜೊತೆಗೆ ಈಗ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನೆಲ್ಲ ಏನ್ ಮಾಡೋರಿದ್ದೀರಿ ಸರ್? ಯಾಕಂದ್ರೆ ಈಗ ತಮಗೆ ವಿಶೇಷವಾಗಿ
ಒಂದು ಅಧ್ಯಕ್ಷರು ಆಗ್ಬೇಕಂತ ಒಂದು ಹಂಬಲನ್ನು ಕೂಡ ಇದೆ ಸರ್, ಚರ್ಚೆ ಮಾಡುವಾಗ ಹೇಳ್ತಿದ್ರಿ. ಇನ್ನೇನು ಒಂದು ಕೆಟಗರಿ ಬಂದಿದ್ದಕ್ಕೋಸ್ಕರ ಅಂತ ಹೇಳಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಸರ್? ಮತ್ತು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಂದ್ರೆ ಡೆವಲಪ್ ಆಗ್ಬೇಕು, ಇಲ್ಲಿ ಜನರಿಗೆ ಕೆಲಸ ಕೊಡ್ಬೇಕು ಸರ್. ಇಲ್ಲಿ ನಮ್ಮ ಹಳ್ಳಿಯಿಂದ ಪೇಟೆಗೆ ದುಡಿಲಿಕ್ಕೆ ಹೋಗ್ತಾರೆ, ಇಲ್ಲಿ ಏನಾದ್ರು ಕೈಗಾರಿಕೆ ಆಗಿ ಆ ಜನರಿಗೆ ಕೆಲಸ ಕೊಡ್ಬೇಕು ನಾವು. ಇಲ್ಲಿಂದ ಇಲ್ಲಾದ್ರೆ ಅವರು 10 ಕಿಲೋಮೀಟರ್ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ದುಡ್ಕೊಂಡು ಬರ್ಬೇಕು. ಇಲ್ಲಿ ಒಂದು ಕೈಗಾರಿಕೆ ಆಗಿ ಅವ್ರಿಗೆ ಕೆಲಸ ಕೊಡ್ಬೇಕು, ಅವರು ಇಲ್ಲೇ ಜೀವನ ಮಾಡ್ಕೊಂಡು ಇರ್ಬೇಕು, ಕೆಲಸ ಕಾರ್ಯ ಮಾಡ್ಕೊಂಡು ಅಂತೇಳಿ ನಮ್ಮ ಆಸೆ ಇದೆ ನಮ್ಗೆ. ಓಕೆ. ಜೊತೆಗೆ ತಮ್ಮ ಒಂದು ಸುತ್ತಮುತ್ತಲ ಗ್ರಾಮ ಪಂಚಾಯತಿ ಗ್ರಾಮಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಕುಡಿಯ ನೀರಿನ ವ್ಯವಸ್ಥೆ ಯಾವ ತರ ಮಾಡಿದಿರಿ ಸರ್? ಅದು ಸೋರ್ಸ್ ಎಲ್ಲ ಎಲ್ಲಿಂದ ಬರುತ್ತೆ? ಅದು ಸೋರ್ಸ್ ಸರ್, ನಾವು ಪಂಚಾಯತ್ ನೀರು ನಿರ್ವಹಣೆ ಕೆಲವೊಂದು ದುಡ್ಡು ಇಡ್ತೇವೆ, ಅದರಿಂದ ಮಾಡ್ತೇವೆ. ಕಡೆಗೆ ಈಗ ಜಲ್ ಮಿಷಿನ್ ಬಂದಿದಲ್ಲ ಸರ್, ಜಲ್ ಮಿಷಿನ್ ಇಂದ ಈಗ ಬಹಳ ವಾರ್ಡ್ ಅಲ್ಲಿ ಬಹಳ ಕಡೆ ಅದೇ ಇಂದ ಆಗ್ತಾ ಇದೆ. ಆ ಕೆಲಸದಿಂದ ನೀರಿನ ವ್ಯವಸ್ಥೆ ಆಗ್ತಾ ಇದೆ, ಬಹಳ ಕಡೆ ಆಗ್ತಾ ಇದೆ. ಓಕೆ. ಮತ್ತೆ ಈ ಭಾಗದಲ್ಲಿ ಸರ್, ಈಗ ದೂರದಲ್ಲಿ ಮನೆ ಇರ್ತದೆ, ಅಲ್ಲಿಗೆ ಈ ಒಂದು ಪೈಪ್ಗಳ ಮುಖಾಂತರ ಸಪ್ಲೈ ಕಷ್ಟ. ಈಗ ಅಲ್ಲಿ ಒಂದು ಓಪನ್ ವೆಲ್ ಅಂತ ಬಾವಿಗಳನ್ನ ಒಂದು ಕುಡಿಲಿಕ್ಕೆ ಬಳಸ್ತಾರೆ. ಅದೇನಾದ್ರೂ ಒಂದು ಸಹಕಾರ ಮಾಡುವಂಗೆ ಇದೆಯಾ ಗ್ರಾಮ ಪಂಚಾಯತಿಯಿಂದ? ನಮ್ ಸರ್ ಉದ್ಯೋಗ ಖಾತ್ರಿಯಲ್ಲಿ ಓಪನ್ ಬಾವಿ ಮಾಡ್ಕೊಡ್ತೀವಿ ನಾವು. ಉದ್ಯೋಗ ಖಾತ್ರಿಯಲ್ಲಿ ಬರ್ತದೆ, ಓಪನ್ ಬಾವಿ ಮಾಡ್ಕೊಟ್ಟಿವಿ ಬಹಳ ಕಡೆ. ಅದರಿಂದ ಒಂದು ಮನೆ ಕಡೆ ನೀರೇ ಇಲ್ಲ ಅಂದ್ರೆ ಅಲ್ಲೇ ಅವರಿಗೆ ಬೋರ್ ಹಾಕಿ ಅವರಿಗೆ ಬೋರಿಂದ ನೀರು ಕೊಟ್ಟಿದ್ದೀವಿ ಉಂಟು. ಒಂದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಏಪ್ರಿಲ್ ಮೇದಲ್ಲಿ ನೀರೇ ಇಲ್ಲ ಒಂದ್ ಮನೆಗೆ, ಅಲ್ಲಿಂದ ಒಂದು ಟ್ಯಾಂಕರ್ ಹೊಡೆದ್ರೆ ಅವರಿಗೆ ನೀರು ಕೊಡ್ತೀವಿ ನಾವು ಬೇಸಿಗೆಯಲ್ಲಿ. ಆ ತರ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ. ಓಕೆ. ಜೊತೆಗೆ ಈ ಭಾಗ ಕಾಡಿನಿಂದ ಕೂಡಿದೆ, ಅಲ್ಲಿ ಒಂದು ರಾತ್ರಿ ಓಡಾಡ್ಬೇಕಾದ್ರೆ ಸ್ವಲ್ಪ ಲೈಟಿನ ವ್ಯವಸ್ಥೆನೂ ಕೂಡ ಅನುಕೂಲ ಆಗ್ಬೇಕು. ಸರ್ಕಾರ ಹೇಳುತ್ತೆ ಒಂದು ಬೀದಿ ದೀಪಗಳ ನಿರ್ವಹಣೆ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಜೊತೆಗೆ ದೇವಸ್ಥಾನ ಎದುರುಗಡೆ ಹೈ ಮಾಸ್ಟ್ ಗಳನ್ನ ಹಾಕ್ಬೇಕು ಅಂತ. ಅದು ನಾವು ಸೋಲಾರ್ ಹಾಕ್ಬೇಕಂತ ವಿಚಾರ ಮಾಡ್ತಾ ಇದ್ದೇವೆ. ಅದೊಂದು ಪಂಚಾಯತಿಂದ ವ್ಯವಸ್ಥೆ ಮಾಡ್ಬೇಕಂತ ಆ ಯೋಜನೆಯಲ್ಲಿ ಕೂಡ ತರಿಸ್ಬೇಕಂತೇಳಿ ನಮಗೆ ಬಹಳ ಇದೆ. ಅದು ಕೂಡ ತರಿಸ್ಬೇಕಂತ ಹೇಳಿದೆ. ಇದು ಸರ್ಕಲ್ ನಲ್ಲಿ ಆಗ್ಲಿ, ದೇವಸ್ಥಾನ ಕಡೆ ಆಗ್ಲಿ, ಜನ ಓಡಾಡೋ ಕಡೆ ಅಂತಲ್ಲಿ ಸೋಲಾರ್ ಲೈಟ್ ಹಾಕೊಂಡು ಬೆಳಕು ಮಾಡ್ಬೇಕಂತೇಳಿ ಇದು ನಮ್ಗೆ ಬಹಳ ಇದೆ, ಆಸಕ್ತಿ ಇದೆ. ಆಲ್ರೆಡಿ ಮಾಡಿದ್ದೀರಾ? ಇನ್ಮೇಲೆ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ದುಡ್ಡು ಬರ್ಲಿಲ್ಲ, ಅದು ಮಾಡ್ತೇನೆ ನಾನು ಸದ್ಯದಲ್ಲಿ. ತುಂಬಾ ಸಂತೋಷ ಸರ್. ಜೊತೆಗೆ ಶೈಕ್ಷಣಿಕವಾಗಿಯೂ ಕೂಡ ತಾವು ಸಾಕಷ್ಟು ಒಂದು ಆಸಕ್ತಿಯನ್ನು ವಹಿಸ್ತೀರಿ. SDMC ಒಂದು ಕಿರಿಯ ಪ್ರಾಥಮಿಕ ಶಾಲೆ ಕೋಳಿಕೇರಿ, ಅಲ್ಲಿ ಒಂದು 2 ಅವಧಿಗೆ ತಾವು ಅಧ್ಯಕ್ಷರಾಗಿದ್ದೀರಿ. ಶಾಲೆಗಳಿಗೆ ಏನೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಸರ್? ಒಂದು ಸ್ಲ್ಯಾಬ್ ಬಿಲ್ಡಿಂಗ್ ನನ್ನ ಅವಧಿಯಲ್ಲಿ ಒಂದು ಆಗಿದೆ, ಕೊಠಡಿ. ಸ್ಲ್ಯಾಬ್ ಶೌಚಾಲಯ ಕೂಡ ನಾನು ಒಂದು ಮಾಡಿದ್ದೇನೆ ನನ್ನ ಅವಧಿಯಲ್ಲಿ. ಕಡೆಗೆ ಸುತ್ತಲೂ ಏನು ಕಂಪೌಂಡ್ ಬೇಲಿ ಇಲ್ಲ ಆಗಿತ್ತು ಸರ್, ಆ ಕಂಪೌಂಡ್ ಇದೆಯಲ್ಲ ನನ್ನ ಅವಧಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಮಾಡಿಸಿದ್ದೇನೆ. ಯಾವ ಊರು ಸರ್ ಅದು? ಅದು ಕೋಳಿಕೆರೆ, ಇಲ್ಲಿ ಕೋಳಿಕೆರೆಯಲ್ಲಿ ಎಲ್ಲ ಮಾಡಿದ್ದೇನೆ ಅಲ್ಲಿ. ಮತ್ತೆ ಗಿಡಗಳು ಹಚ್ಚಿದ್ದೇನೆ ಅಲ್ಲಿ. ಜೊತೆಗೆ ಅಲ್ಲಿ ಬಿಸಿಯೂಟ ಇರ್ತದೆ, ಮಕ್ಕಳಿಗೊಂದು ಕುಡಿ ನೀರಿನ ವ್ಯವಸ್ಥೆ, ಜೊತೆಗೆ ಹೈಟೆಕ್ ಶೌಚಾಲಯ ಆಗ್ಬೇಕು. ಹೈಟೆಕ್ ಶೌಚಾಲಯ ಇದೆ ಸರ್, ಅಲ್ಲಿ ಮಾಡಿಸಿದ್ದೇನೆ. ಹೈಟೆಕ್ ಶೌಚಾಲಯ ಇದೆ, ಮತ್ತೆ ಇದು ಈ ಸಾದಾ ಶೌಚಾಲಯ ಇದೆ, ಹೈಟೆಕ್ ಶೌಚಾಲಯ ಸಹ ಮಾಡಿದೆ ನಾನು ಅಲ್ಲಿ. ಪುಟ್ಟ ಮಕ್ಕಳು ಅಂಗನವಾಡಿಯಲ್ಲಿ ಓದ್ತಿರ್ತಾರೆ, ಅವರಿಗೆ ಅಲ್ಲಿ ಒಂದು ಪೀಠೋಪಕರಣಗಳು, ಆಟೋಪಕರಣಗಳು, ಜೊತೆಗೆ ನಲಿಕಲಿ ಅಂತ ಪೇಂಟಿಂಗ್ ಮಾಡ್ಬೇಕು ಸರ್. ಇಂಥ ಒಂದು ಪೇಂಟಿಂಗ್ ಕೆಲಸ ಕಾರ್ಯಗಳೆಲ್ಲ ಯಾವ ತರ ಆಗಿದೆ ಸರ್? ಇಲ್ಲಿ ದೇಶಪಾಂಡೆ ನಗರದಲ್ಲಿ ಪೇಂಟಿಂಗ್ ಕೆಲಸ ಆಗಿದೆ, ಅಲ್ಲಿ ಮಕ್ಕಳು ಬಹಳ ಇದ್ದಾರೆ. ಇಲ್ಲಿ ಕೂಡ ಮಾಡಬೇಕಾಗಿದೆ. ಅಲ್ಲಿ ನೀರಿನ ವ್ಯವಸ್ಥೆ ಇದೆ, ಪೇಂಟಿಂಗ್ ಕಲರ್ ಆಗಿ ಕಲೆಗಳು ಬಿಡಿಸುವುದು ಎಲ್ಲ ಅಲ್ಲಿ ಆಗಿದೆ. ಅವ್ರಿಗೆ ಏನಾದ್ರು ಒಂದು ಆಟೋಪಕರಣ ಏನಾದ್ರು ಕೊಟ್ಟಿದ್ದೀರಾ? ಕೊಟ್ಟಿದೆ. ಆಟೋಪಕರಣಗಳು ಆಡ್ಲಿಕ್ಕೆ ಮಕ್ಕಳಿಗೆ ಎಲ್ಲ ಆಟೋಪಕರಣಗಳು ಕೊಟ್ಟಿದ್ದುಂಟು. ಜೊತೆಗೆ ತಾವು ಕೂಡ ಕೃಷಿಕರು ಸರ್, ಕೃಷಿ ಚಟುವಟಿಕೆ ಈ ಭಾಗದಲ್ಲಿ ಕೂಡ ಹೆಚ್ಚು ಕೂಡಿದೆ. ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳು ಆಗಿದೆ ಸರ್? ಈಗ ಸದ್ಯ ಮಟ್ಟಿಗೆ ಬೋರ್ವೆಲ್ ಹಾಕಿದ್ರೆ ಕಪ್ಪು ಪೈಪ್ ಕೊಡ್ತಾ ಇದ್ದಾರೆ ಸರ್ಕಾರಿ ಇಲಾಖೆ ಸರ್. ಡ್ರಿಪ್ ಕೂಡ ಮಾಡ್ಕೊಂಡಿದ್ದಾರೆ. ಆ ಸೌಕರ್ಯಗಳು ಆಗ್ತಾ ಇವೆ ಈಗಾಗಲೇ. ಅವರಿಗೆ ಒಂದು ಏನಾರು ಅಂತ ಅನುಕೂಲತೆ ಇದ್ರೆ ಚೆಕ್ ಡ್ಯಾಮ್ ಗಳನ್ನು ಕೂಡ ಮಾಡಿಕೊಡುವಂತ ವ್ಯವಸ್ಥೆ, ಚೆಕ್ ಡ್ಯಾಮ್ ಮಾಡುವ ವ್ಯವಸ್ಥೆ ಇದೆ ಸರ್. ಈ ಕಡೆಗೆ ಈ ಪ್ರದೇಶದಲ್ಲಿ ಚೆಕ್ ಡ್ಯಾಮ್ ಮಾಡ್ಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಏನಿದ್ರು ಬೋರ್ವೆಲ್ ಹೊಡೆದೇ ನೀರು ತೆಗಿಬೇಕು, ಹಳ್ಳ ಕೊಳ್ಳಗಳು ಇಲ್ಲ ಸರ್. ಜೊತೆಗೆ ಬದುಗಳ ನಿರ್ಮಾಣ, ಇಂಗು ಗುಂಡಿಗಳು, ಬದುಗಳ ನಿರ್ಮಾಣ ಉದ್ಯೋಗ ಖಾತ್ರಿಯಲ್ಲಿ ಸರ್ ಎಲ್ಲ ಮಾಡ್ಕೊಟ್ಟಿದ್ದೇವೆ. ಇಂಗು ಗುಂಡಿ ಮಾಡಿದ್ದೇವೆ. ಬದುಗಳು ಉದ್ಯೋಗ ಖಾತ್ರಿಯಲ್ಲಿ ಸರ್ ಎಲ್ಲಾ ಜನರು ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ಮಾಡ್ಕೊಟ್ಟಿದ್ದೀವಿ ನಾವು. ಹೈನುಗಾರಿಕೆ ಈ ಭಾಗದಲ್ಲಿ ಜಾಸ್ತಿ, ದನದ ಕೊಠಡಿ, ಮೇಕೆಗಳ ಶೆಡ್ ಆಗ್ಬೇಕು. ಅದು ಮೇಕೆಗಳ ಶೆಡ್ಗಳ ಬಂದಿದ್ದೇವೆ, ಮಾಡಿದ್ದಾರೆ ಕೆಲವೊಂದು ಜನ. ದನಗಳು ಕೊಟ್ಟಿಗೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮನೆಗೂ ಕೊಟ್ಟಿಗೆ ಕಟ್ಟಲಿಕ್ಕೆ ಎಲ್ಲರೂ ಉದ್ಯೋಗ ಖಾತ್ರಿಯಲ್ಲೇ ಹಾಕಿಸ್ಕೊಟ್ಟಿದ್ದೇನೆ, ಪ್ರತಿಯೊಬ್ಬರಿಗೂ ಇದೆ ಸರ್. ಅದು ಗ್ರಾಮ ಪಂಚಾಯತಿಯಲ್ಲಿ ಸರ್ ಒಂದು ವಿಚಾರ ಇದೆ, ಅನುದಾನ ಜಾಸ್ತಿ ಬರಂಗಿಲ್ಲ ಅಂತ ಹೇಳಿ.
ಬಟ್ ಇದಕ್ಕೆಲ್ಲ ಒಂದು ಹೊರತಾಗಿ ಒಂದು ಪೂರಕವಾಗಿ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಹಳ ಅನುಕೂಲಕರವಾಗಿದೆ. ಸಂಬಂಧಪಟ್ಟ ಕೆರೆಗಳಲ್ಲಿ ಹೂಳೆತ್ತುದಾಗ್ಬೋದು, ಒಂದು ಇಂಗುಗುಂಡಿಗಳನ್ನು ಮಾಡೋದಾಗ್ಬೋದು, ರೈತರಿಗೆ ಒಂದು ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಕೆಲಸ ಕಾರ್ಯಗಳಾಗ್ಬೋದು. ಈ ಒಂದು ನರೇಗಾ ಯೋಜನೆ ಎಷ್ಟು ಅನುಕೂಲಕರ ಆಗಿದೆ. ಸರಿ, ಗಾವಟಿ ಕೆರೆ ಅಂತ ಹೇಳಿ ಹೂಳು ತೆಗೆದಿದ್ದೇವೆ, ಓಡಿ ಕಟ್ಟಿದ್ದೇವೆ. ಇಲ್ಲೇ ಗಾವಟಿ ಕೆರೆ, ಭದ್ರಾಪುರ ಕೆರೆಯಲ್ಲಿ ಹೂಳು ತೆಗೆದಿದ್ದೇವೆ, ಪೂರಾ ಹೂಳು ತೆಗೆದು ಪೂರಾ ಕ್ಲೀನ್ ಮಾಡಿಸಿದ್ದೇವೆ. ಅಲ್ಲಿ ಸೀತಾರಾಮ್ ಶಿವ ಮರಾಠಿ ಮನೆ ಹತ್ರ ಒಂದು ಕೆರೆ ಇದೆ, ಅಲ್ಲಿ ಸುಧಾ ಕೂಡ ಒಂದ್ 4 ಕೆರೆಯಲ್ಲಿ ಇದು ಮಾಡಿದ್ದೇವೆ. ಕಡೆಗೆ ಕಾಲುವೆ ಮಾಡಿಕೊಟ್ಟಿದ್ದೇವೆ, ಹೋಗ್ಲಿಕ್ಕೆ ನೀರು ಹೋಗ್ಲಿಕ್ಕೆ, ಅವರಿಗೆ ಗದ್ದೆಯಲ್ಲಿ ಹೋಗ್ಲಿಕ್ಕೆ ನೀರು ಸುಧಾ ಕಾಲುವೆ ಮಾಡಿಕೊಟ್ಟಿದ್ದೇವೆ. ಎನ್ಆರ್ಜಿಲ್ ಮಾಡಿಕೊಟ್ಟಿದ್ದೇವೆ ಕಾಲುವೆಗಳು. ಕಡೆಗೆ ಇದು ಗದ್ದೆಗೆ ಹೇಳಿದ್ರೆ ಗದ್ದೆಗೆಲ್ಲ ಬದು ಹಾಕೋದೆಲ್ಲ ಮಾಡಿಕೊಟ್ಟಿದ್ದೇವೆ. ಅದ ನಂತರ ಅವ್ರಿಗೆ ಗದ್ದೆಗೆ ಬದು ಹಾಕೋದ್ ಬಿಟ್ಟು ಅಡಿಕೆ ಸಸಿ ನೆಡ್ಲಿಕ್ಕೆ ನಾವು ಉದ್ಯೋಗ ಖಾತ್ರಿಯಲ್ಲಿ ತೋಟಗಾರಿ ಇಲಾಖೆಯಿಂದ ಸುಧಾ ದುಡ್ಡು ಕೊಟ್ಟಿದ್ದೇವೆ. ಹೌದು, ಆ ಡ್ರಿಪ್ ಕೊಟ್ಟಿದ್ದಂಗೆ ಉದ್ಯೋಗ ಖಾತ್ರಿಯಲ್ಲಿ ಹೊಂಡ ಹೊಡೆದು ಸಸಿ ಹಚ್ಚಲಿಕ್ಕೆ ಅವರಿಗೆ ತೋಟಗಾರಿ ಇಲಾಖೆಯಲ್ಲಿ ಉದ್ಯೋಗ ಖಾತ್ರಿ ಸುಧಾ ದುಡ್ಡು ಕೊಟ್ಟಿದ್ದೇವೆ ಅವರಿಗೆ. ಸುಮಾರು ಎಷ್ಟು ಮೊತ್ತದ ಕೆಲಸ ಆಗಿದೆ ಸರ್ ಎನ್ಆರ್ಜಿಲಿ? ನಮ್ಮ ಪಂಚಾಯತ್ ಸರ್ ಈಗಾಗಲೇ 1,75,00,000 ಖರ್ಚಾಗಿದೆ. ಎನ್ಆರ್ಜಿಲೇ ವರ್ಕ್ ಆಗಿದೆ ಸರ್ 23-24 ಇಸ್ವಿಯಲ್ಲಿ ಸರ್. ಸುಮಾರು ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಒಡಗೂಡಿ ಎಷ್ಟು ಜನ ಸದಸ್ಯರಿದ್ದೀರಿ ಸರ್ ತಾವು? ನಾವು 11 ಜನ ಇದ್ದೇವೆ ಸರ್. ಲೇಡೀಸ್ 6 ಜನ, 5 ಜನ ಜೆಂಟ್ಸ್ ಇದ್ದೇವೆ ಸರ್. ನಾವು ಎಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮ ಸಿಬ್ಬಂದಿ ವರ್ಗ ಸದಸ್ಯರೆಲ್ಲ ಯಾವ ರೀತಿ ಒಂದು ಸಾಥ್ ಕೊಡ್ತಿದ್ದಾರೆ? ಎಲ್ಲರೂ ಒಳ್ಳೆ ರೀತಿಯಲ್ಲ ಸಾಥ್ ಕೊಡ್ತಾ ಇದಾರೆ. ಒಳ್ಳೆ ರೀತಿಯಿಂದ ಸಾಥ್ ಕೊಟ್ರೆ ಮಾತ್ರ ಈ ತರ ಕೆಲಸ ಆಗೋದು ಉದ್ಯೋಗ ಖಾತ್ರಿಯಲ್ಲಿ. ಇಲ್ಲಾದ್ರೆ ಸಾಥ್ ಕೊಡ್ಲಿಲ್ಲ ಅಂದ್ರೆ ಯಾವುದೂ ಆಗುದಿಲ್ಲ. ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಸಾಥ್ ಕೊಡ್ತಾರೆ ಸರ್ ಈ ಕೆಲಸಕ್ಕೆಲ್ಲ. ಸನ್ಮಾನ್ಯ ಈ ಭಾಗದ ಶಾಸಕರು ಶಿವರಾಮ್ ಹೆಬ್ಬಾರ್ ಸರ್ ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಒಂದು ಅವರು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದ್ದಾರೆ? ಅವರಂತ ನಮ್ಗೆ ಶಾಸಕರು ಸಿಗುದೇ ಬಹಳ ಕಷ್ಟ ಆಗದೆ. ಅವರು ಒಳ್ಳೆ ಜನರಿದ್ದಾರೆ, ಅವರಿಂದಾನೇ ನಾವು ಇದು ಸಿಸಿ ರಸ್ತೆ ಎಲ್ಲ ನೋಡಿದ್ದಾಗದೆ. ಒಳ್ಳೆ ಕೆಲಸಗಾರ ಅವರು. ಅವರಂತ ಶಾಸಕರು ಸಿಗುದು ನಮ್ಗೆ ಇದರಲ್ಲಿ ಇಲ್ಲ ಸರ್. ಅಂತ ಒಳ್ಳೆ ಕೆಲಸಗಾರ ಅವರು ಸರ್ ಶಾಸಕರು. ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಸರ್? ನಾವು ಬೆಳಿಗ್ಗೆ ಹೋದ್ಕೊಳ್ಳೆ ನಮ್ಗೆ ಕರೆಸ್ತಾರೆ ಸರ್. ಬೆಳಿಗ್ಗೆ ಅವ್ರ ಮನೆ ಕಡೆ ಹೋಗಿ ನಿಂತ ಸರ್ ಕರೆಸ್ತಾರೆ. ನಮ್ಮ ಏನಾದ್ರು ಸಮಸ್ಯೆ ಇದ್ರೆ ಅವಾಗ ಬಗೆಹರಿಸಿ ಅವ್ರು ಕಳಿಸ್ತಾರೆ ನಮ್ಗೆ ಹೋಗಿ ಮನೆ ಹತ್ರ ಹೋಗಿದ್ರೆ. ಪ್ರೀತಿಯಿಂದ ಕೇಳ್ತಾರೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಪ್ರೀತಿಯಿಂದ ಕೇಳಿ ಆ ಸಮಸ್ಯೆ ಅಲ್ಲೇ ಬಗೆಹರಿಸಿ ಅವ್ರಿಗೆ ಯಾವ ಅಧಿಕಾರಿಗೆ ಮಾತಾಡ್ಬೇಕು ಮಾತಾಡಿಸಿ ಅಲ್ಲಿಂದ ನಮ್ಗೆ ಮನೆ ಕಡೆ ಕಳಿಸ್ತಾರ ಅವರು. ಆ ರೀತಿ ಒಳ್ಳೆತನ ಇದೆ. ನಾವು ಹೋಗಲ್ಲಿ ಕಾಯ್ಬೇಕಂತಿಲ್ಲ. ಇಂಥ ದಿವಸ ಹೋದ್ರೆ ಸಾಕು ಅವ್ರ ಮನೆ ಹತ್ರ ಅವ್ರು ಪಟಕನೆ ಬರ್ತಾರೆ. ನೀವು ಏನ್ ಕೆಲಸ ಆಯ್ತು ಮಾತಾಡಿಸ್ತಾರೆ, ನಿಮ್ ಕೆಲಸ ಮಾಡಿಸ್ಕೊಂಡೇ ಕಳಿಸ್ತಾರೆ ನಮ್ ಸರ್. ಓಕೆ ಸರ್. ಒಂದು ಪ್ರಮುಖ ಒಂದು ವಿಶೇಷ ಅಂತಂದ್ರೆ ಸರ್ಕಾರ ಗಮನ ಹರಿಸೋದು ಸ್ವಚ್ಛತೆ ಮತ್ತೆ ನೈರ್ಮಲ್ಯ ಬಗ್ಗೆ. ಪ್ರತಿ ಮನೆಗೂ ಕೂಡ ಒಂದು ಬಕೆಟ್ಗಳನ್ನು ವಿತರಣೆ ಮಾಡಬೇಕು, ಗಾಡಿಗಳು ಕೂಡ ವ್ಯವಸ್ಥಿತವಾಗಿ ಬರಬೇಕು, ಮತ್ತೆ ಒಂದು SLRM ಘಟಕ ಕೂಡ ಸ್ಥಾಪನೆ ಮಾಡಬೇಕು ಅಂತ. ಯಾಕಂದ್ರೆ ಒಂದು ಎಲ್ಲಿ ಕಸ ಅಲ್ಲಿ ಇಲ್ಲಿ ಎಸೆಯಬಾರದು ಅಂತ ಹೇಳಿ ಅದಕ್ಕೊಂದು ಸಿಸ್ಟಮ್ ಕೂಡ ಇರಬೇಕು ಅಂತ. ಈ ಒಂದು ವ್ಯವಸ್ಥೆ ಯಾವ ತರ ಆಗಿದೆ ಸರ್? ನಮ್ಮ ಪಂಚಾಯತಿಯಲ್ಲಿ ಒಣ ಕಸ ಹಾಕ್ಲಿಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಅದು ಒಣ ಕಸ ಗಾಡಿ ಕೂಡ ಇದೆ, ರಿಕ್ಷಾ ಇದೆ, ಅದು ಓಡಾಡಿಸೋದು. ಬಕೆಟ್ ಮನೆ ಕೊಟ್ಟಿದ್ದೇವೆ. 4 ದಿವಸ ಒಂದ್ಸಲ ಗಾಡಿ ಬರ್ತದೆ, ಆ ಕಸ ತಗೊಂಡು ಹೋಗ್ತದೆ ಅಲ್ಲಿ ಸರ್. ಮತ್ತೆ ಇಲ್ಲಿ ಸಮೀಪ ಇದ್ದ ಕಸ ಕಾಡಿನಲ್ಲಿ ಒಂದು ಹೊಂಡ ಹೊಡೆದಿವೆ, ಅಲ್ಲಿ ಒಂದು ಒಯ್ದು ಹಾಕ್ತಾರೆ ಜನ. ಇಲ್ಲಿ ಹಸಿ ಕಸ ಇದ್ದಿದ್ದು ಒಣ ಕಸ ಎಲ್ಲ ಗಾಡಿ ಬರ್ತದೆ ತಗೊಂಡು ಹೋಗ್ತದೆ. ರಿಕ್ಷಾ ಇದೆ, ತಗೊಂಡು ಹೋಗಿ ಅಲ್ಲಿ ಒಟ್ಟು ಮಾಡ್ತಾರೆ ಸರ್. ಗ್ರಾಮ ಪಂಚಾಯಿತಿಯಲ್ಲಿ ತಮಗೆ ಒಂದು ಆದಾಯ ಯಾವ ಮೂಲಗಳಿಂದ ಬರ್ತಾ ಇದೆ ಸರ್? ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ ಸ್ವಂತದ್ದ, ಮತ್ತೆ ಬೇರೆ ಏನಾದ್ರು ಕಾಂಪ್ಲೆಕ್ಸ್ ಏನಾದ್ರು ಕಟ್ಟಿ ಬಾಡಿಗೆ ಕೊಟ್ಟಿದ್ದೀರಾ? ಜೊತೆಗೆ ಟ್ಯಾಕ್ಸ್ ಎಲ್ಲ ಯಾವ ರೀತಿ ಒಂದು ಕಲೆಕ್ಷನ್ ಆಗ್ತದೆ? ಈಗ ಮೊದ್ಲೇ ಇಲ್ಲ ಸರ್. ಈ ಸಲ ಈಗ ಹೊಸ ಕಾನೂನು ಬಂದವಾಗಿಂದ 500,000 ಹಿಂಗೆಲ್ಲ ಮನೆಗೆ ಟ್ಯಾಕ್ಸ್ ಹಾಕಿ ಅಳತೆ ಮಾಡಿದ್ದಾರೆ. ಸ್ಕ್ವೇರ್ ಫುಟ್ ಲೆಕ್ಕ ಅಳತೆ ಮಾಡಿ ಒಳ್ಳೆ ಟ್ಯಾಕ್ಸ್ ಬರ್ತಾ ಇದೆ. ಆದ್ರಿಂದ ಅಭಿವೃದ್ಧಿಗೆ ಒಳ್ಳೆ ಆಗ್ತಾ ಇದೆ. ಈಗ ಆ ಮಾಡಿದ್ರಿಂದ ಏನ್ ತೊಂದರೆ ಆಗ್ತಾ ಇಲ್ಲ ಸರ್. ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇರೆ ಏನಾದ್ರು ಪ್ರವಾಸಿ ಸ್ಥಳಗಳು ಬರ್ತದ? ಯಾಕಂದ್ರೆ ಅಲ್ಲಿಂದನೂ ಕೂಡ ಒಂದು ಆದಾಯವನ್ನು ಕ್ರೋಢೀಕರಣ ಮಾಡಬಹುದು, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿ ಅಂತ ಒಂದು ಏನಾದ್ರು ಆಕರ್ಷಣೀಯ ಸ್ಥಳಗಳು ಬರ್ತಾವ ಹೇಗೆ ಸರ್? ಬರ್ತವೆ, ಇನ್ನು ಅಭಿವೃದ್ಧಿ ಮಾಡಿಲ್ಲ ಅಲ್ಲಿ. ಇನ್ನು ಬರ್ತವೆ. ನೀರು ಜಲಪಾತ ಕೆಲವೊಂದ್ ಕಡೆ ಇದೆ, ಸಣ್ಣ ಜಲಪಾತಗಳು ಇದಾವೆ, ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಮಾಡ್ಕೊಳ್ಳಿಲ್ಲ. ಅಲ್ಲಿ ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿಗೆ ಬರ್ತದೆ, ತೊಂದರೆ ಆಗುದಿಲ್ಲ. ಅದು ಅಭಿವೃದ್ಧಿ ಆಗಿಲ್ಲ ಇನ್ನು, ಅವ್ರಿಗೆ ಮಾಡ್ಬೇಕು ಅದೆಲ್ಲ. ಮುಂದೆ ತಮ್ಮ ಒಂದು ಆಲೋಚನೆ ಏನಾದ್ರು ಇದೆಯಾ ಸರ್? ಆ ತರ ಹೆಚ್ಚಿನ ಒಂದು ಆದಾಯವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ? ಸರ್, ಹೆಚ್ಚಿನ ಆದಾಯ ಮಾಡ್ಬೇಕು, ಅಭಿವೃದ್ಧಿ ಆಗ್ಬೇಕು, ಆ ಯೋಚನೆ ಇದೆ. ಅದನ್ನು ಮಾಡ್ಬೇಕಾಗದೆ. ನಾವು ಇನ್ನು ಮುಂದೆ ಮಾಡ್ತೇವೆ. ಹಂಗೆ ಮಾಡಿಸುವ ಅಭಿವೃದ್ಧಿ, ಆ ಉತ್ಪನ್ನ ಮಾಡಿಸುವ ಅಭಿವೃದ್ಧಿ ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಉತ್ಪನ್ನ ಮೊದಲೇ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸನ್ಮಾನ್ಯ ಶಾಸಕರು ಏನಾದ್ರು ಅನುದಾನ ಏನಾದ್ರು ಕೊಟ್ಟಿದ್ರು ಸರ್ ತಮ್ಗೆ ಇಲ್ಲಿ?
ಹೌದು ಸರ್, ಕೊಟ್ಟಿದ್ದಾರೆ. ಪ್ರತಿಯೊಂದು ನೀರು ವಿಭಾಗ ಕೊಟ್ಟಿದ್ದಾರೆ, ಶಿಶಿರು ಕೊಟ್ಟಿದ್ದಾರೆ. ಓಕೆ. ಪ್ರತಿಯೊಂದು ಕೆಲಸಕ್ಕರು ಅವರು ಶಾಲೆಗಳಿಗೆ ಪ್ರತಿಯೊಂದು ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳಿದ್ರು, ಮಾಡ್ಕೊಡ್ತಾರೆ. ನಮ್ಗೆ ಯಾವ್ದು ಅನುದಾನ ಇದ್ರೆ ಹೇಳಿ ಸಾಕು, ನಿಮ್ಗೆ ಅನುದಾನ ಕೊಡ್ತೇನಪ್ಪ, ಮಾಡ್ಕೊಡಿ ಇಂಥ ಕೆಲಸ ಅಂತ ಮಾಡ್ಕೊಡ್ತಾರೆ ಸರ್ ಅವರು. ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು. ಅವನ ಟೈಮಲ್ಲಿ ಈ ಊರಿನ ಪ್ರಮುಖರಾದ ತಾವು ಹೇಗೆ ಒಂದು ಸಲಹೆ ಸೂಚನೆ ಕೊಟ್ರಿ, ಜೊತೆಗೆ ತಮ್ಮ ಒಂದು ಹಿರಿಯ ನಾಯಕರಿಂದ ಏನಾದರೂ ಕಿಟ್ಗಳ ವಿತರಣೆ, ಸ್ಯಾನಿಟೈಸರ್, ಮಾಸ್ಕ್ ಇಂಥದೆಲ್ಲ ಕೊಡುವಂತ ಕೆಲಸ ಕಾರ್ಯ ನಡೀತಾ ಹೇಗೆ? ಸರ್, ನಾವು ಎಲ್ಲರಿಗೆ ಮಾರ್ಗದರ್ಶನ ಕೊಟ್ಟಿವಿ. ಪಂಚಾಯತ್ ನಮ್ಗೆ ಮೀಟಿಂಗ್ ಕರೆಸ್ತಿದ್ರು, ಈ ತರ ಮಾರ್ಗದರ್ಶನ ಕೊಡ್ಬೇಕಂತ ಹೇಳಿ. ಅವ್ರು ಬಂದ್ ಕೊಟ್ಟಂಗೆ ನಾವು ಇಲ್ಲಿ ಜನರಿಗೆ ಮಾರ್ಗದರ್ಶನ ಕೊಟ್ಟಿ, ಇಲ್ಲಿ ಹೊರಗಿನ ಜನ ಒಳಗೆ ಬರಬಾರ್ದು ಅಂತ ಹೇಳಿ ರೋಡಿಗೆಲ್ಲ ಬೇಲಿ ಹಾಕಿದ್ವಿ. ನಾವು ಯಾರು ಬರುವಂಗಿಲ್ಲ ಆಗಿತ್ತು. ರೋಡ್ ಎಲ್ಲ ಬ್ಲಾಕ್ ಮಾಡಿದ್ವಿ ನಾವು. ಬ್ಲಾಕ್ ಮಾಡಿ ಇಲ್ಲಿ ನಾವ್ ಇಲ್ಲಿನೇ ನಮ್ಮಲ್ಲಿ ಜೀವನ ಮಾಡ್ಬೇಕು, ಹೊರಗಿನ ಜನ ಇಲ್ಲಿ ಬರಬಾರ್ದು ಅಂತ ಹೇಳಿ ಮಾಡಿದ್ವಿ. ನಮ್ ಶಾಸಕರು ಶಿವರಾಮ್ ಹೆಬ್ಬಾರ್ ಅವರು 2 ಸಲ ಕಿಟ್ ಕೊಟ್ಟಿದ್ದಾರೆ ಸರ್. ಪ್ರತಿ ಒಂದ್ ಮನೆಗೆ ಕಿಟ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಕೊಟ್ಟಿದ್ದಾರೆ. 2 ಅವಧಿಗೂ ಕೊಟ್ಟಿದ್ದಾರೆ. ಅವ್ರು 2 ಸಲ ಕಿಟ್ ಕೊಟ್ಟಿದ್ದಾರೆ. ಪ್ರತಿ ಒಂದ್ ಮನೆಗೂ ನಾವು ಕೊಟ್ಟಿದ್ದೇವೆ ಅವ್ರು ಕೊಟ್ಟಿದ್ ಕಿಟ್ ಅನ್ನು. ಸುಮಾರು 30 ವರ್ಷದ ರಾಜಕಾರಣ. ನಾಗೇಶ್ ನಾರಾಯಣ್ ಗೌಡೆ ಸರ್, ಮುಂದೆ ತಮ್ಮನ್ನ ತಾವು ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಆಪ್ಷನ್ ಬಹಳ ಇದೆ, ಯಾಕಂದ್ರೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ. ಆಮೇಲೆ 2 ಬಾರಿ ತಾವು ಉಪಾಧ್ಯಕ್ಷರಾಗಿದ್ದೀರಿ. ಮುಂದೆ ಏನಾದ್ರೂ ಒಂದು ಅಧ್ಯಕ್ಷರಾಗುವಂತ ಹಂಬಲ ಇದೆಯಾ, ಹೇಗೆ ಸರ್? ನಮ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗುವ ಹಂಬಲ ಇದೆ. ಅದು ಬಿಟ್ಟು ತಾಲೂಕ್ ಪಂಚಾಯತ್ ಇಲೆಕ್ಷನ್ ನಿಲ್ಬೇಕಂತ ಹೇಳೋದು ಆಸೆ ಇದೆ ನಮ್ಗೆ. ಯಾಕಂದ್ರೆ ಅನುಭವಿ ಮುಖಂಡರು ಸರ್, ಈಗ ಬಹಳ ವರ್ಷ ಆಯ್ತು. ಅದು ನಿಲ್ಬೇಕಂತ ಆಸೆ ಇದೆ. ತಾಲೂಕ್ ಪಂಚಾಯತ್ ಬರ್ತಾ ಇದೆ ಮುಂದೆ, ಅದು ನಿಲ್ಬೇಕಂತ ಇದೆ. ಮುಂದಿನ ಅವಧಿಯಲ್ಲಿ ನಿಂತ್ರೆ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಆಸೆ ಇದೆ ಸರ್. ಒಮ್ಮೆ ತಮಗೆ ಜನ ಆಶೀರ್ವಾದ ಮಾಡಿದ್ರೆ, ಇನ್ನೂ ಹೆಚ್ಚಿನ ಜವಾಬ್ದಾರಿ ಸಿಕ್ಕರೆ ಏನೆಲ್ಲ ಕೆಲಸ ಮಾಡೋರಿದ್ದೀರಿ? ನನಗೆ ಇನ್ನೂ ಜವಾಬ್ದಾರಿ ಸಿಕ್ಕರೆ ಸರ್, ಜನಗಳು ನಮ್ಮಲ್ಲಿ ಕೂಲಿಗಾಗಿ ಹೋಗ್ತಾರೆ, ಅವ್ರಿಗೆ ಕೈಗಾರಿಕೆ ಒಂದ್ ದೊಡ್ಡ ಮಾಡಿ ಅವ್ರಿಗೆ ಇಲ್ಲಿ ಕೆಲಸ ಕೊಡಿಸ್ಬೇಕಂತ ಒಂದ್ ದೊಡ್ಡ ಆಸೆ ಇದೆ ಸರ್. ಆ ಜನಗಳು ಇಲ್ಲಿಂದ ನಮ್ಗೆ ಹೊರಗೆ ದುಡಿಲಿಕ್ಕೆ ಹೋಗ್ತಾರೆ. ಯಲ್ಲಾಪುರದವ್ರೆ ಇಲ್ಲಿ ಒಂದು ಕೈಗಾರಿಕೆ ಆಗಿ ಅವ್ರಿಗೆ ದುಡಿಲಿಕ್ಕೆ ಇಲ್ಲಿ ಆಗ್ಬೇಕು, ಎಲ್ಲಾ ವ್ಯವಸ್ಥೆ ಇಲ್ಲಿ ಆದ್ರೆ ನಮ್ ಜೀವನ ಒಳ್ಳೇದಾಗ್ತದೆ ಅಂತ ಹೇಳಿ ನನ್ ಕನಸಿದೆ ಸರ್. ಓಕೆ. ಯುವಕರಿಗೆ ಸರ್ ಏನ್ ಸಂದೇಶ ಹೇಳ್ತೀರಿ ಈ ಟೈಮಲ್ಲಿ ಸರ್? ಈಗ ಕೆಲವೊಂದು ಉದ್ಯೋಗ ಇಲ್ಲ ಅಂತಾರೆ, ಬದುಕು ಹೆಂಗ್ ಕಟ್ಕೋಬೇಕು? ತಮ್ಮ ಒಂದು ಅನುಭವದ ಒಂದು ಕಿವಿ ಮಾತು ಹೇಳಿ ಸರ್. ಅನುಭವ ಅಂದ್ರೆ ಸರ್, ಈಗ ಕಲ್ತು ಮನೆಯಲ್ಲೇ ಇರ್ತಾರೆ. ಹಂಗಾಗಿ ಭಾರಿ ಕಷ್ಟ ಇದೆ. ಅದಕ್ಕೆ ಒಂದು ಏನಾದ್ರು ಕೈಗಾರಿಕೆ ಆದ್ರೆ ಅವ್ರಿಗೆ ಆ ನೌಕರಿ ಆಸೆ ಮಾಡ್ಕೊಂಡು ಹೋದ್ರೆ ಕಲ್ತು ಮನೇಲಿ ಇರ್ಬೇಕಾಗ್ತದೆ. ನೌಕರಿ ಎಲ್ಲರೂ ಸಿಗ್ಲಿಕ್ಕೆ ಕೊಡ್ತಾ ಇಲ್ಲ, ಈಗ ಸಿಗ್ತಾನೆ ಇಲ್ಲ. ಹಂಗಾಗಿ ಒಂದು ಕೈಗಾರಿಕೆ ಆದ್ರೆ ಅದರಲ್ಲಿ ಕೆಲಸ ಸೇರ್ಪಡ್ರೆ ಆದ್ರೆ ಅವರು ಕೂಡ ಅದರಲ್ಲಿ ಅಭಿವೃದ್ಧಿ ಆಗ್ಬೇಕು. ಇಲ್ಲಾಂದ್ರೆ ಕೆಲವೊಂದು ಹುಡುಗರು ಸರ್, ನಾವು ಹೇಳ್ಬೇಕಾದ್ರೆ ಅಭಿಪ್ರಾಯ, ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಇದೆಲ್ಲ ಕಷ್ಟ ಆಗ್ತಾ ಇದೆ. ಇಲ್ಲ ಮೊಬೈಲ್ ಬಂದಿದ್ದಂಗಿಂದ ಹಾಗಿಂದ ಅವ್ರಿಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಎಂತಾದ್ರೂ ಕೈಗಾರಿಕೆ ಒಂದು ಫ್ಯಾಕ್ಟರಿ ಆದ್ರೆ ಅದರಲ್ಲಿ ಕೆಲಸ ಸಿಕ್ಕರೆ ಅವ್ರಿಗೆ ಅವ್ರ ಅಭಿವೃದ್ಧಿ ಅಲ್ಲಿ ಆಗ್ತಾರ ಅಂತ ಹೇಳಿ ನಮ್ ಕನಸಿದೆ ಸರ್. 30 ವರ್ಷದಿಂದ ನಿರಂತರವಾಗಿ ಒಂದು ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀರಿ. ಊರಲ್ಲಿ ಏನಾದ್ರು ಜಾತ್ರೆ ನಡೀತದೆ, ಮಕ್ಕಳೇನಾದ್ರು ಒಂದು ಜನಪದ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ, ಕ್ರಿಕೆಟ್, ವಾಲಿಬಾಲ್ ಮುಂತಾದವೆಲ್ಲ. ಅಂಥದ್ರಲ್ಲಿ ತಮ್ಮಿಂದ ಏನಾದ್ರು ಒಂದು ಸಹಾಯ ಹಸ್ತ ಯಾಚಿಸಿ ಬರ್ತಾರೆ, ಅವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತೀರಿ? ಜೊತೆಗೆ ಊರಿನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ನಾವು ಗ್ರಾಮ ದೇವದು ಜಾತ್ರೆ ನಾವು ವಾರ್ಷಿಕೋತ್ಸವ ಮಾಡ್ತೇವೆ. ಅದರಲ್ಲಿ ಕೂಡ ನನ್ನ ಜವಾಬ್ದಾರಿ ಇರ್ತದೆ, ಹೆಚ್ಚಿನ ಜವಾಬ್ದಾರಿ. ಭಟ್ರು ತರುದು ಎಲ್ಲ, ಅದು ಭಟ್ರಿಂದ ಏನ್ ಕೆಲಸ ಇದೆ, ಪೂಜೆ ಕಾರ್ಯಕ್ರಮ, ಹೋಮ ಕಾರ್ಯಕ್ರಮ ಎಲ್ಲ ನನ್ನ ಜವಾಬ್ದಾರಿ ಇರ್ತದೆ, ಅದನ್ನೆಲ್ಲ ಮಾಡ್ತೇನೆ. ಅನ್ನ ಸಂತರ್ಪಣೆಗೆ ನನ್ನಿಂದ ಆಗ್ತದೆ ಅಷ್ಟು ನಾನು ಕೊಡ್ತೇನೆ ಅವ್ರಿಗೆ. ಅನ್ನ ಸಂತರ್ಪಣೆ ತಮ್ಮಲ್ಲಿ ಎಷ್ಟು ನೀಗ್ತದೆ ಅಷ್ಟು ಮಾಡ್ತೀನಿ ನಾನು, ನೀಗ್ತದೆ ಅದು ಕೊಡ್ತೇನೆ. ಕಡೆಗೆ ಈ ಹುಡುಗರು ಬರ್ತಾರೆ ನಮ್ಗೆ ಕ್ರಿಕೆಟ್ ಅದು ಅಂತ ಹೇಳಿ, ಯಾವ್ದಾರು ಒಂದು ಪ್ರೈಸ್ ಕೊಡ್ರಿ ಅಂತ ಹೇಳಿ ಬರ್ತಾರೆ. ಅವ್ರಿಗೆ ಆ ಪ್ರೈಸ್ ಅನ್ನು ನಾನು ಅವ್ರಿಗೆ ಕೊಟ್ಟಿ ಒಳ್ಳೆದ ಆಡ್ರಿ, ಈಗ ಆಟಗಾರರು ಇಲ್ಲಿ ಆಗ್ಬೇಕಂತ ಹೇಳಿ ಮಾಡಿದ್ದೇನೆ. ಇಲ್ಲಿ ಇದರಲ್ಲಿ ನಮ್ಮ ವಾರ್ಡ್ ನಲ್ಲಿ ಆಗ್ಲಿ, ನಮ್ಮ ಗ್ರಾಮ ಪಂಚಾಯತ್ ಒಂದು ಕ್ರಿಕೆಟ್ ಗ್ರೌಂಡೇ ಇರ್ತಿಲ್ಲ ಸರ್. ಇಲ್ಲಿ ಒಂದು ಆಡ್ಲಿಕ್ಕೆ ನಾನು ಎಷ್ಟು ಕಷ್ಟ, ಅಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಒಂದು ಗ್ರೌಂಡ್ ಮಾಡಿಸಿ ಕೊಟ್ಟಿದ್ದೇನೆ. ನನ್ನ ಅವಧಿಯಲ್ಲಿ ಮಾಡಿದ್ದೇನೆ, ನಾನು ಹೋದ ಅವಧಿಯಲ್ಲಿ ಮಾಡಿದ್ದೇನೆ ಅದು. ಅಲ್ಲಿ ನಮ್ ಗ್ರಾಮ ಪಂಚಾಯತ್ ಎಲ್ಲಿ ಗ್ರೌಂಡ್ ಇಲ್ಲ, ಇಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಒಂದು ಗ್ರೌಂಡ್ ಮಾಡಿಕೊಟ್ಟಿದ್ದೇನೆ ಸರ್ ನನ್ನ ಅವಧಿಯಲ್ಲಿ. ತುಂಬಾ ಸಂತೋಷ ಸರ್. ಎಲೆಕ್ಷನ್ ಟೈಮಲ್ಲಿ ಜನ ಕೂಡ ಕೇಳ್ಕೊಂಡಿರ್ತಾರೆ, ತಾವು ಒಂದು ಗೆದ್ದು ಬಂದ್ರೆ ನಮ್ಗೊಂದು ಸೂರನ್ನ ಕಲ್ಪಿಸ್ಕೊಡಿ, ಒಂದು ಮನೆಯನ್ನ ಕೊಡಿ ಅಂತ ಹೇಳಿ. ಮನೆಗಳನ್ನೇನಾದ್ರೂ ಕೊಟ್ಟಿದ್ದೀಯಾ ಸರ್? ಸರ್, ಬಹಳ ಜನರಿಗೆ ಮನೆ ಕೊಟ್ಟೇ ಇದ್ದೇವೆ. ಈಗಾರು ಹಾಕಿದ್ದೇವೆ ಮನೆ, ಒಂದು 5-6 ಮನೆ ಚಾಲೂ ಇದೆ. 5 ಫೌಂಡೇಶನ್ ಆಗ್ತಾ ಇದೆ ಈಗ ಇದರಿಂದನೂ ಕೊಟ್ಟಿದ್ದೇವೆ. ಇನ್ನು ಮುಂದೆ ಬರ್ತಾ ಇದೆ, ಕೊಡ್ತಾ ಇದ್ದೇವೆ, ಏನ್ ತೊಂದರೆ ಆಗ್ತಾ ಇಲ್ಲ ಇಲ್ಲಿ. ಈಗ ಮೊದ್ಲಿನ ಗುಡಿಸಲುಗಳು ಸರ್ ಯಾರಿಲ್ಲ, ಎಲ್ಲಾ ಹಂಚಿನ ಮನೆಗಳು, ಎಲ್ಲರಿಗೂ ಮನೆ ಕೊಡ್ತಾ ಇದ್ದೇವೆ. 6 ಮನೆಗಳು ನನ್ನ ವಾರ್ಡ್ ನಲ್ಲಿ ಆಗ್ತಾ ಇದೆ. ಈಗ 21 ಮನೆಗಳು ಇದೆ ಇಡೀ ಪಂಚಾಯತಿಯಲ್ಲಿ, 21 ಮನೆಗಳು. 6 ವಾರ್ಡ್ ನಲ್ಲಿ 6 ಮನೆ ನಮ್ಮ ಪಂಚಾಯತಿಯಲ್ಲಿ ನನ್ನ ಫೌಂಡೇಶನ್ ಅವ್ರಿಗೆ ನಡೀತಾ ಇದೆ ಕೆಲಸ ಈಗ.
SC ST ರಿಸರ್ವೇಶನ್ ಫಂಡ್ ಅವರಿಗೋಸ್ಕರ ಮೀಸಲಿಡೋದು, ಅವರ ಒಂದು ವಾಸಸ್ಥಳದಲ್ಲಿ ಏನಾದ್ರು ಡ್ರೈನೇಜ್ ಆಗ್ಬೇಕು, ಜೊತೆಗೆ ಏನಾದ್ರು ಅಮೌಂಟ್ ಉಳಿದ್ರೆ ಅವ್ರಿಗೆ ಏನಾದ್ರು ಒಂದು ಸೋಲಾರ್ ಲೈಟ್ಗಳು ಏನಾದ್ರು ಕೊಡುವಂತ ವ್ಯವಸ್ಥೆ, ಇಂಥ ಕೆಲಸ ಯಾವ ತರ ಆಗಿದೆ? ಇಲ್ಲಿ ಮೊದ್ಲೇ ಅವರಿಗೆ ಪಾತ್ರೆ ಪಗಡಿ ಎಷ್ಟು ಕೊಡ್ತಿದೀವಿ ಅನ್ಸರ್, ಬುಟ್ಟಿ ಕೊಡ್ತಿದೀವಿ, ಕೊಡ ಕೊಡ್ತಿದೀವಿ, ಹಿಂಗೆಲ್ಲ ಬರ್ತಿತ್ತು. ಈಗೆಲ್ಲ ಅವ್ರು ಹೋಗೋ ದಾರಿಯಲ್ಲಿ ಆಗ್ಲಿ ಚರಂಡಿ ಕಟ್ಟುದು, ಗಲೀಜ್ ಇರಬಾರ್ದು, ಅಲ್ಲಿ ಸ್ವಚ್ಛತೆ ಇರಬೇಕು, ಅಂತದಲ್ಲಿ ಚರಂಡಿ ಕಟ್ಟುದು, ಅಂತದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿದ್ದೇವೆ ಸರ್ ನಾವು SC ST. ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಕೊಡೋದಿರ್ತದೆ. ತಮ್ಮ ಒಂದು ಗ್ರಾಮ ಪಂಚಾಯತಿಲಿ ಅಂತ ಫಲಾನುಭವಿಗಳು ಇದಾರ, ಅವ್ರಿಗೆ ಏನಾದ್ರು ಕೊಟ್ಟಿದ್ದೀರಾ ಹೇಗೆ? ಅವ್ರಿಗೆ ಕೊಟ್ಟಿದ್ದೇವೆ, ವಿಕಲಚೇತನ ಕೊಟ್ಟಿದ್ದೇವೆ ಎಲ್ಲ. ಅವ್ರಿಗೆ ಫಂಡೇ ಬರೋದ, ಅದ್ರೊಂದು 5 ರೂಪಾಯಿ ಅದಕ್ಕೆ ಹೋಗ್ತದೆ ಸರ್, ಅದ್ರಲ್ಲಿ ಕಟ್ಟಾಗಿ. ಆ ದುಡ್ಡನ್ನು ಇಟ್ಟಿದ್ದು ಅವರಿಗೆ ಚೇರ್ ಕೊಟ್ಟಿದ್ದೇವೆ. ಮತ್ತೆ ಅವರಿಗೆ ಏನು ಸಾಮಗ್ರಿ ಬೇಕು ವಿಕಲಚೇತನಿಗೆ, ಆ ಸಾಮಗ್ರಿಗಳು ಎಲ್ಲ ಕೊಟ್ಟಿದ್ದೇವೆ ಸರ್ ಅವ್ರಿಗೆ ನಾವು. ಅದ್ರ ಫಂಡೇ ಬೇರೆ ಇರ್ತದೆ, ಅಲ್ಲಿ ಹಾಕೋದು ಅವ್ರಿಗೆ ಕೊಡ್ತೀವಿ ನಾವು ಸರ್. ಡಿಜಿಟಲೈಸೇಷನ್ ಗ್ರಂಥಾಲಯ ಮಾಡ್ತಾರೆ ಸರ್ ಊರಲ್ಲಿ, ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದೀರಾ? ಗ್ರಾಮ ಪಂಚಾಯತಿಯಲ್ಲಿ ಸರ್ ಡಿಜಿಟಲ್ ಗ್ರಂಥಾಲಯ ಇದೆ, ಅಲ್ಲಿ ಹೋಗ್ತಾರೆ ಹುಡುಗರು, ಓದ್ತಾರೆ, ಬರ್ತಾರೆ. ಗ್ರಾಮ ಪಂಚಾಯತಿ ಇದೆ ಸರ್. ಜೊತೆಗೆ ವಿಶೇಷವಾಗಿ ಸರ್, ಈಗ ಒಂದು ಗ್ರಾಮ ಪಂಚಾಯತಿ ಭಾಗದಲ್ಲಿ ಮದುವೆ ಮುಂಜಿ ಆದ್ರೆ ಒಂದು ಏನಾದ್ರು ಒಂದು ಸಮುದಾಯ ಭವನ ಬೇಕಾಗ್ತದೆ. ಎಲ್ಲರೂ ಕೂಡ ಚೌಟ್ರಿ ಹೋಗಿ ಮಾಡ್ಲಿಕ್ಕೆ ಆಗಲ್ಲ. ಇಂಥ ಒಂದು ಸಮುದಾಯ ಭವನ ಏನಾದ್ರು ಆಗಿದೆಯಾ, ಇಲ್ಲ ಮುಂದೆ ಮಾಡೋರು ಇದ್ದೀರಾ ಹೇಗೆ? ಇಲ್ಲ, ನಮ್ಮ ವಾರ್ಡ್ ನಲ್ಲಿ ಇಲ್ಲಿ ಸಮುದಾಯ ಭವನ ಇದೆ. ಸಮುದಾಯ ಭವನ ನಮ್ಮ ದೇವಸ್ಥಾನ ಮುಂದೆಗಡೆ ಇದೆ, ಇಲ್ಲಿ ಅದು ಮಾಡ್ಕೊಂಡಿವೆ ನಾವು. ಇಲ್ಲಿ ಗ್ರಾಮ ಪಂಚಾಯತ್ ಪ್ರತಿಯೊಂದು ವಾರ್ಡ್ ನಲ್ಲಿ ಒಂದ್ 2-3 ವಾರ್ಡ್ ನಲ್ಲಿ ಇಲ್ಲ, ಬಾಕಿ ಎಲ್ಲಾ ಕಡೆ ಸಮುದಾಯ ಭವನ ಇದೆ ಸರ್. ಇದೆ. ಕೊನೆಯದಾಗಿ ಕಣ್ಣಿಗೇರಿ ಒಂದು ಗ್ರಾಮ ಪಂಚಾಯತಿಯ ಜನತೆಗೆ, ಕೋಳಿಕೇರಿ ಗ್ರಾಮದ ಜನತೆಗೆ ತಾವು ಏನಂತ ಒಂದು ಸಂದೇಶವನ್ನ ಹೇಳ್ತೀರಿ? ಯಾಕಂದ್ರೆ ಅವರು ತಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಹರಿಸಿದ್ದಾರೆ, ಹಾರೈಸಿದ್ದಾರೆ. ಏನ್ ಹೇಳ್ತೀರಿ ಸರ್ ಅವರಿಗೆ? ಅವರು ನನಗೆ ಇಷ್ಟು ಆರಿಸ್ಕೊಡ್ಲಿಕ್ಕೆ, ನನಗೆ ಅವಕಾಶ ಮಾಡಿಕೊಡ್ಲಿಕ್ಕೆ, ಈ ಮೇಲೆ ನಾನು ಹೋಗ್ಲಿಕ್ಕೆ ಉಪಾಧ್ಯಸ್ಥನಾಗ್ಲಿಕ್ಕೆ ಅವರೇ ಚಿರಋಣಿ ಆಗ್ಬೇಕು ನಾವು. ಅವ್ರಂತೆ ಅವ್ರು ಊಟ ಆಗ್ಲಿಲ್ಲ ನಾನು ಗೆಲ್ಲಿಕ್ಕೆ ಆಗಿಲ್ಲ, ಅವರೇ ನನಗೆ ಗೆಲ್ಸಿದಾರೆ ಅಂತೇಳಿ ನಾ ಉಪಾಧ್ಯಸ್ಥಾನ ಆಗಿದ್ದೇನೆ. ಅದಕ್ಕಾಗಿ ನಮ್ಗೆ ಅವಕಾಶ ಮಾಡಿಕೊಟ್ರಿಗೆ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನಾನು ನನ್ನ ಮಾತುಗಳನ್ನು. ತುಂಬಾ ಸಂತೋಷ ಸರ್. ವೀಕ್ಷಕರೇ, ಕಣ್ಣಿಗೇರಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಶ್ರೀಯುತ ನಾಗೇಶ್ ನಾರಾಯಣ್ ಗೌಡೆ ಸರ್, ಮುಂದೆ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಅಧ್ಯಕ್ಷರಾಗಬೇಕನ್ನೋ ಹಂಬಲ ಕೂಡ ಇದೆ. ಇವರ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳು ಕೂಡ ಈಡೇರ್ಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇಷ್ಟೊತ್ತು ತಾವು ನೋಡಿದ್ರಲ್ಲ ಕಣ್ಣಿಗೇರಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ನಾಗೇಶ್ ನಾರಾಯಣ್ ಗೌಡೆ ಸರ್ ಮಾತುಗಳನ್ನ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನಾನು ನಾಗೇಶ್ ನಾರಾಯಣ್ ಗೌಡೆ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ನಾವು ಹೆಬ್ಬಾರ್ ಹತ್ರ ಮನವಿ ಕೊಟ್ಟವಾಗ ಸಿಸಿ ರಸ್ತೆ ಮಾಡಿಕೊಡುವ ಅಂತ ಹೇಳಿದವಾಗ ಈ ಸಿಸಿ ರಸ್ತೆ ಎಲ್ಲ ಪೂರಾ ಊರಲ್ಲಿ ಸುಧಾ ಮಾಡಿಕೊಟ್ಟಿದ್ದಾರೆ ಸರ್. ಅವರಿಗೆ ಧನ್ಯವಾದಗಳು. ಯಾವ ಊರು ಸರ್ ಇದು? ಕೋಳಿಕೇರಿ ಊರು ಸರ್. ಎಷ್ಟು ಮೀಟರ್ ಇದೆ ಸರ್? ಇಲ್ಲಿ ಸಾಧಾರಣ ಸರ್ 350 ಮೀಟರ್ ಇದೆ ಟೋಟಲ್ ಊರಲ್ಲಿ ಇದು ರಸ್ತೆ ಸರ್. ಎಷ್ಟು ವೆಚ್ಚದ್ದು ಅಮೌಂಟ್ ಎಷ್ಟು ಸರ್? ಅದು 6 ಲಕ್ಷ ಸುಮಾರು ಇದೆ ಸರ್. 6 ಲಕ್ಷ ಪೂರ್ತಿ ಊರಲ್ಲಿ ಮತ್ತೆ ಈ ಚರಂಡಿನೂ ಮಾಡಿದ್ದಾರೆ. ಹೌದು ಸರ್. ನಮಸ್ಕಾರ, ನಾನು ಇಲ್ಲಿ SDMC ಅಧ್ಯಕ್ಷ ಇರುವಾಗ ಈ ಬಿಲ್ಡಿಂಗ್ ಗೌರ್ಮೆಂಟ್ ಅನುದಾನದಲ್ಲಿ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಗ್ರೌಂಡ್ ಸುಧಾ ಮಾಡಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ನಾನು SDMC ಅಧ್ಯಕ್ಷ ಇರುವಾಗ ಇದು ಒಂದು ಗ್ರೌಂಡ್ ಇಲ್ಲಾಗಿತ್ತು, ಅದು ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿಯಲ್ಲಿ ಮಾಡಿಸಿದ್ದೇನೆ ಸರ್. ಆಟ ಆಡ್ಲಿಕ್ಕೆ ಹುಡುಗರಿಗೆ ಇಲ್ಲಾಗಿತ್ತು. ಇದು ಒಂದು ಒಳ್ಳೆ ಕೆಲಸ ಆಗದಂತೇಳಿ ಹೇಳಿ ಬರ್ತೇನೆ ಸರ್.